ಯುವರಾಣಿ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲಪ್ಪ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮಾ, ಅವಳು ಡಿಸ್ಟರ್ಬ್ ಮಾಡಬೇಡಿ ಅಂತ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಈಗ ನೀವು ಅಲ್ಲಿಗೆ ಹೋದ್ರೆ ಬೇಕು ಅಂತ ತೊಂದರೆ ಕೊಟ್ಟ ಹಾಗಾಗಲ್ವಾ? ಅಯ್ಯೋ, ಅವಳಿಗೆ ತೊಂದರೆ ಆದ್ರೆ ಆಗ್ಲಿಪ್ಪ, ಆದ್ರೆ ಅಹಲ್ಯಂಗೆ ತೊಂದರೆ ಆಗ್ಬಾರ್ದು. ಮನೆಗೆ ಬಂದು ಮೊದಲನೇ ದಿನಾನೇ ಮನಸ್ಸು ಮುರಿಯೋ ಕೆಲಸ ಮಾಡಿದ್ರೆ ಅದನ್ನ ಯಾರೂ ಒಪ್ಪಲ್ಲ, ಅದು ಸರಿನೂ ಅಲ್ಲ. ಪ್ರಣಮ್, ಪ್ರಣಮ್. ಹಾಮ ಪ್ರಣಮ್, ಮೀರಾ ಅಹಲ್ಯ ಅದಕ್ಕೆ ರೂಮ್ಗೆ ಹೋಗಿ ತುಂಬಾ ಹೊತ್ತಾಯ್ತು, ಅವಳನ್ನ ಕರ್ಕೊಂಡು ಬಾಪ. ಪ್ರಣಮ್ ನಿಂತ್ಕೋ. ಅಮ್ಮ, ಮೀರಾ ಮೇಲೆ ನಿಮ್ಗೊಂಚೂರು ನಂಬಿಕೆ ಇಲ್ವಾ? ಅವಳು ನಂಬಿಕೆ ಎಲ್ಲನ ಉಳಿಸ್ಕೊಂಡಿದ್ದಾಳೆ, ತಪ್ಪು ಮಾಡಲ್ಲ ಅಂತಾಳೆ. ಹೇಳಿದ್ದು 1 ಗಂಟೆಗೆ ಇನ್ನೊಂದೇನೋ ಎಡ್ವರ್ಟ್ ಮಾಡ್ಕೋತಾಳೆ. ಅವಳೊಂಥರ ಈ ಪ್ರಾಬ್ಲಮ್ ಊಟ ಇದ್ದಾಗೆ, ಅವಳಿಗೆ ಎಲ್ಲದರಲ್ಲೂ ಪ್ರಾಬ್ಲಮ್ ಕಾಣುತ್ತೆ, ಎಲ್ಲರಲ್ಲೂ ಪ್ರಾಬ್ಲಮ್ ಹುಡುಕ್ತಾಳೆ. ಹತ್ಗೆ ಜೊತೆ ಮಾತಾಡಕ್ಕೆ ಹೋಗಿದ್ದಾಳೆ, ಏನು ಚಾಡಿ ತರದೆ ಹೋದರೆ ಸಾಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಮೀರಾನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾ ಇದ್ದೀರಾ. ಅವಳು ಯಾವತ್ತೂ ಯಾವುದಕ್ಕೂ ಯೋಚನೆ ಮಾಡದೆ ರಿಯಾಕ್ಟ್ ಮಾಡಲ್ಲ ಕಣೋ. ಬೆರಳನ್ನ ಮುಂದೆ ಮಾಡಿ ಒಂದು ಯಾವುದೋ ಬೆರಳನ್ನ ಇಟ್ಕೊಂಡು ಹೀಗಾಗತ್ತೆ ಹಾಗಾಗತ್ತೆ ಅಂದರೆ ಯಾರು ಒಪ್ಪುವಂಥ ಲಾಜಿಕಾ? ನಾನ್ಸೆನ್ಸ್ ಅನ್ಸಲ್ವಾ? ನಿನಗೆ ಹಾಗೆ ಅನ್ಸ್ಬೋದು, ಆದರೆ ಎಲ್ರಿಗೂ ಅಲ್ವಲ್ಲ. ಪ್ರಣಮ್, ನೀನೇನೋ ಮಾತು ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಹೋಗೋಳನ್ನ ಕರ್ಕೊಂಡು ಬಾ. ಸರಿ ಅಮ್ಮ. ನಾನು ಹೋಗಿ ಲಕ್ಷ್ಮಿಯವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಪ್ಪ. ಅಕ್ಕ ಅಂತ ಪ್ರೀತಿಯಿಂದ ಬಾಯಿ ತುಂಬ ಕರೀತ್ಯ. ಅಕ್ಕ ಆಗಿ ತಂಗಿಗೆ ಬುದ್ಧಿ ಮಾತು ಹೇಳೋದು ಧರ್ಮ ಅಲ್ವಾ? ನನಗೆ ನಿನ್ಕಂಡ್ರೆ ಪ್ರೀತಿ ಇದೆ ಪುಟ್ಟ. ಐ ಆಮ್ ಸೀರಿಯಸ್. ನಾನು ಸುಳ್ಳು ಹೇಳಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ಅದಕ್ಕೆ ಅಕ್ಕ ಆಗಿ ಈ ತಂಗಿಗೆ ಒಂದು ಫ್ರೀ ಸಜೆಷನ್ ಏನು ಅಂದರೆ, ಮಾತಾಡೋದನ್ನ ಕಡಿಮೆ ಮಾಡು. ನೀನು ಮಾತಾಡಿದ್ರೆ ಅದನ್ನ ತೆಗೆದು ಹಾಕೋ ಆಗಿರಬಾರ್ದು. ನೀನು 100 ಮಾತಾಡಿ ಅದರಲ್ಲಿ 1 ಸತ್ಯ ಇದ್ರೆ 90 ಮಾತು ಅದನ್ನ ತಿಂದು ಹಾಕ್ಬಿಡುತ್ತೆ. ಅದೇ ನೀನು ಮಾತಾಡದೆ 2ರಿಂದ 3 ಮಾತಾದ್ರೆ ಆ ಮಾತುಗಳು ಎಲ್ಲರೂ ಮನಸ್ಸಲ್ಲೂ ಇಳಿಯುತ್ತೆ. ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ನಿಮ್ಮ ಮಾತು ನನಗೆ ಭಯ ಹುಟ್ಟಿಸ್ತಿದೆ. ಐ ಆಮ್ ಸಾರಿ ಅಕ್ಕ, ನಾನು ನಿಮಗೆ ಸತಾಯಿಸಿದೆ ಅಂತ ಅಲ್ವಾ ನೀವು ನಂಗೆ ಕಾಡಿಸ್ತಿರೋದು. ಐ ಆಮ್ ಸಾರಿ ಅಕ್ಕ, ನಿಮ್ಮ ದಮ್ಮಯ್ಯ ಅಂತೀನಿ. ಈ ಆಟನ ಇಲ್ಲೇ ನಿಲ್ಲಿಸ್ಬಿಡಿ. ನಂಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ, ನನ್ನ ಕೈಕಾಲೆಲ್ಲ ನಡಕ್ತಿದೆ. ಐ ಆಮ್ ಸಾರಿ ಅಕ್ಕ, ಐ ಆಮ್ ಸಾರಿ. ಇಲ್ಲ ಪುಟ್ಟ, ರಿಲ್ಯಾಕ್ಸ್. ನಿನ್ನಿಂದಾಗಿ ನನಗೆ ಬೇಕಾದನ್ನ ಪಡ್ಕೋತಾ ಇದ್ದೀನಿ. ಅದಕ್ಕೆ ನಿನ್ನ ಹತ್ರ ನನ್ನ ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ. ನಿನ್ನ ಬುದ್ಧಿವಂತಿಕೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು, ಹಾಗೆ ಭಯನೂ ಆಯ್ತು. ಹಾ, ಒಂದು ಇನ್ಸಿಡೆಂಟ್ ನೆನಪಾಯ್ತು ನೋಡು. ಸಾಕೇತವರು ನನಗೆ ಹೂ ಕೊಟ್ರಲ್ಲ, ಅವಾಗ ನಾನು ಏನೋ ಗಡಿಬಿಡಿಲಿದ್ದೆ. ಓಕೆ, ಎಲ್ಲ ಗೊತ್ತಾದ್ಮೇಲೆ ಇನ್ನೇನು ಮುಚ್ಚಿಡೋದು. ರಜತ್ ಅವತ್ತು ನನ್ನನ್ನು ಫಾಲೋ ಮಾಡ್ತಾ ಇದ್ದ. ಅವನ ಕೈಲಿ ಎಲ್ಲಿ ಸಿಕ್ಬೀಳ್ತೀನೋ ಅನ್ನೋ ಭಯದಲ್ಲಿ ನಾನು ಅಲ್ಲಿಂದ ಹೊರಟಿದ್ದೆ. ಆ ಗಡಿಬಿಡಿಲಿ ಸಾಕೇತವ್ರು ಕೊಟ್ಟು ಹೂನ ನಾನು ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟೆ. ಆಕ್ಚುಲಿ ಅವತ್ ನೀನ್ ನನ್ನನ್ನ ಕೂಗಿದ್ದು ನನಗೆ ಕೇಳಿಸ್ತು. ಇವ್ರಿಗೇನಾಯ್ತು? ಯಾಕೆ ಈಗ ಹೋಗ್ತಿದಾರ? ಕೂಗ್ತಿರೋದ್ ಕೇಳಿಸ್ತಿಲ್ವಾ ಅಥವಾ ಕೇಳಿಸಿದ್ರು ಹಾಗೆ ಹೋಗ್ತಿದಾರ? ಅಕ್ಕ, ಅಹಲ್ಯ ಅಕ್ಕ, ಅಕ್ಕ, ಅಕ್ಕ ಹೂವು. ಬಟ್ ಅವಾಗ ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ. ಮನೆಗೆ ಹೋಗಿ ನೋಡ್ಕೋತೀನಿ, ಫ್ಲವರ್ಸ್ ಇರ್ಲಿಲ್ಲ. ನೀನ್ ನನ್ನ ಬೆನ್ನ ಹಿಂದೆ ಬಂದಿದ್ದು ನನಗೆ ಗೊತ್ತಿತ್ತಲ್ಲ, ನೀನ್ ಆ ಫ್ಲವರ್ಸ್ನ ನೋಡಿರ್ತೀಯ ಅಂತಾನೂ ಗೊತ್ತಿತ್ತು. ಅದಕ್ಕೆ ತಕ್ಷಣ ಕಾಲ್ ಮಾಡಿ ಸಾರಿ ಕೇಳಿದ್ದು.
ಮೀರಾ, ನಿನಗೊಂದು ವಿಷಯ ಹೇಳ. ಈ ಮದ್ವೆ ವಿಷಯದಲ್ಲಿ ಎಲ್ಲ ಹೀಗೆ ಆಗ್ಬೇಕು, ಹೀಗೆ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಎಲ್ಲನೂ ನನ್ ಪರವಾಗೇ ಆಯ್ತು. ನಿನ್ನಿಂದಾಗಿ ನನ್ ಮದ್ವೆ ಕ್ಯಾನ್ಸಲ್ ಆಗತ್ತೇನೋ ಅಂತ ಭಯ ಆಗಿತ್ತು. ಆದ್ರೆ ಕೊನೆಗೆ ನನ್ ಮದ್ವೆ ಆಗಿದ್ದು ಕೂಡ ನಿನ್ನಿಂದಾನೆ. ನಿಜ ಹೇಳ, ನಾನೀ ಮನೆ ಸೊಸೆ ಆಗ್ತೀನಿ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ಸೊಸೆ ಆದೆ. ಅದ್ರಲ್ಲೂ ಒಂದ್ ಟ್ವಿಸ್ಟ್ ಇತ್ತು. ನಾನ್ ಸೊಸೆ ಆಗೋದನ್ನ ತಪ್ಸೋದಕ್ಕೆ ನೀನ್ ನನ್ನ ಎದುರಿಗಿದ್ದೆ. ನಿನ್ ಬೆರಳು ಕುಮಾರನ್ ಭವಿಷ್ಯ, ನಿನ್ ಸಿಕ್ಸ್ತ್ ಸೆನ್ಸ್, ನಿನ್ ಜಾಣತನ ಇದೆಲ್ಲ ನಿನ್ ದಾರಿ ತೋರಿಸ್ತಾ ಇದ್ರು ಕೂಡ ವಿಧಿ ನಿನ್ ದಾರಿ ತಪ್ಪೋ ಹಾಗೆ ಮಾಡ್ತು. ನಿನ್ ಅನುಮಾನನ ನಿನ್ ಮನೆಯವ್ರ ಹತ್ರ ನೀನ್ ಹೇಳ್ಕೊಟ್ಟಾಗ ಮನೆ ಮಗಳ ಮಾತನ್ನ ಮನೆಯವರೇ ಕೇಳಲಿಲ್ಲ. ನನಗ್ ತುಂಬಾ ಬೇಜಾರಾಯ್ತು. ನನಗೆ ಬೇಜಾರಾಗುವಾಗ ನಿನಗ್ ಬೇಜಾರಾಗ್ತಾ ಇರತ್ತಾ ಅಲ್ವಾ ಪುಟ್ಟ? ಅಕ್ಕ ಅಕ್ಕ ಪ್ಲೀಸ್, ನನ್ನ ಹಾರ್ಟ್ ಬೀಟ್ ತುಂಬಾ ಜೋರಾಗಿ ಹೊಡ್ಕೋತಿದ್ದೆ. ಈ ಪ್ರಾಂಕ್ನ ಇಲ್ಲೇ ನಿಲ್ಸ್ಬಿಡಿ ಅಕ್ಕ. ಐ ಆಮ್ ಸಾರಿ, ನಾನು ಸೋತೋದೆ. ಎಷ್ಟು ಮುಗ್ತೇನೋ ನೀನು. ಹ, ಇದು ಪ್ರ್ಯಾಂಕ್ ಅಲ್ಲ ಅಂತ ಹೇಳ್ತಾ ಇದ್ರು, ನೀನ್ ನಂಬ್ತಾನೆ ಇಲ್ವಲ್ಲ? ಬಹುಶಃ ನಾನ್ ಸೊಸೆ ಆಗಿ ಬರೋದನ್ನೇ ಈ ಮನೆ ಕಾಯ್ತಿತ್ತೇನು. ಈ ಫ್ಯಾಮಿಲಿಗೆ ನಾನೇ ಸೊಸೆ ಆಗಿ ಬರ್ಬೇಕು ಅಂತ ಆ ಸ್ವರ್ಗದಲ್ಲೇ ನಿಶ್ಚಯ ಆಗಿತ್ತೇನೋ. ಅದಕ್ಕೆ ಆ ದೇವ್ರು ನಿನ್ನನ್ನೇ ನನಗೆ ವರವಾಗಿ ಕಳ್ಸಿದ್ನೇನೋ. ನೀನ್ ಪಟ್ಟ ಅನುಮಾನಗಳೆಲ್ಲ ಸುಳ್ಳಾಗಿ ಈ ಮನೆಯವರು ನನ್ ಮೇಲೆ ಇನ್ನೂ ಹೆಚ್ಚು ನಂಬಿಕೆ ಇಡೋ ಹಾಗೆ ನೀನೇ ಮಾಡ್ದೆ. ನಿಜ ಹೇಳ್ತೀನಿ, ನನ್ ಕೈಯಿಂದ ಜಾರ್ ಹೋಗ್ತಾ ಇದ್ದಿದ್ದ ಅವಕಾಶನ ನೀನೇ ನಿನ್ ಕೈಯಾರೆ ತಂದು ನನಗ್ ಕೊಟ್ಟೆ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ ಆಗಿ ಹೇಳ್ತೀನಿ, ನೀವ್ ಎಕ್ಸ್ಪೆಕ್ಟ್ ಮಾಡದೇ ಇರೋ, ಊಹಿಸ್ಕೊಳ್ಳೋದಕ್ಕೂ ಆಗದೇ ಇರೋ ಸೊಸೆನ ನಾನು. ಇರಿ, ನಾನು ಈಗ್ಲೇ ಎಲ್ರಿಗೂ ಹೇಳ್ತೀನಿ. ನೀವೇನೇನ್ ಮಾತಾಡಿದ್ರೆ ಅದನ್ನೆಲ್ಲ ನಾನು ಹೇಳ್ತೀನಿ. ಮೀರಾ, ಇಲ್ಲ, ನಾನು ಸುಮ್ಮನೆ ಇರಲ್ಲ. ನೀವು ಯಾವುದೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ದೀರಾ. ನಾನು ಎಲ್ರಿಗೂ ಹೇಳ್ತೀನಿ. ಸಾಕು ಸಾಕು. ಅಕ್ಕ, ಅಮ್ಮ ಕರ್ಕೊಬರಕ್ ಕೇಳಿದ್ರು. ಸಾಕು ಸಾಕು. ಅನಿ, ನೀನು ಮೀರನ್ ನಂಬೋದನ್ನ ಕಲಿಬೇಕು ಕಣ. ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಅವಳನ್ನ. ಅಣ್ಣ, ಅವಳು ನಿನಗೆ ಮಗುತಾರ. ಅವಳು ಏನೇ ಮಾಡಿದ್ರು ನಿನಗೆ ಯಾವುದು ತಪ್ಪು ಅನ್ಸಲ್ಲ. ಅವಳು ಮಾಡಿದ್ದೇ ಸರಿ. ನನ್ನ ಟೆನ್ಷನ್ನೇ ಬೇರೆ ಅಣ್ಣ. ಅತ್ತಿಗೆಗೆ ಎಲ್ಲಿ ಅವಳು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಳೋ ಏನು. ಈ ಮನೇಲಿ ಅತ್ತಿಗೆಗೆ ಮೊದಲನೇ ದಿನ ಇವತ್ತೇ ಇರ್ಸು ಮುರ್ಸಾಗೋದು ನನಗಿಷ್ಟ ಇಲ್ಲ. ಸಾಕು 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 ಸಾಕು. ಅದು ಅದು ಮೀರಾ, ಮೀರಾ ಏನಾಯ್ತು? ಏನಾಯ್ತು ಮೀರಾ? ಬಂದ್ಲು ನೋಡಪ್ಪ ಬಿರುಗಾಳಿ. ಇಷ್ಟೊತ್ತು ಮಾತಾಡಿದಾಳೆ ಅಂದಾಗ್ಲೇ ನನಗೆ ಗೊತ್ತಿತ್ತು ಏನೋ ಕಿರಿಕ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ಹನಿ ಹನಿ ಪ್ಲೀಸ್ ಕಣೋ, ಕಿಂಡಲ್ ಮಾಡ್ಬೇಡ. ನಾನು ಹೇಳೋ ಮಾತನ್ನ ಕೇಳೋ.
ನನಗೆ ನಿಮ್ ಜೊತೆ ಒಂದ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಯಾಕೆ ಮಾತಾಡ್ಬೇಕು. ನೀರ್ ಹತ್ಕೊಂಡ್ ಬಂದೆ? ಏನಾಯ್ತು ಪುಟ್ಟ? ಅದಕ್ಕೆ ನೀವ್ಯಾಕೆ ರೂಮಿಂದ ಇಲ್ಲಿಗೆ ಬರಕ್ ಹೋದ್ರಿ? ಏನಿಲ್ಲ ಮೈದ್ನ, ಮೀರಾ ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ಲು, ಇದಕ್ಕಿದ್ದ ಹಾಗೆ ಎಮೋಷನಲ್ ಆಗ್ಬಿಟ್ಲು. ನನ್ನಿಂದ ತಪ್ಪಾಯ್ತು ಅಂತ ಏನೇನೋ ಹೇಳ್ಕೊಂಡ್ಲು. ಆಮೇಲೆ ನೋಡಿದ್ರೆ ನನ್ ಸಾಕು ಹತ್ರ ಅನಿಕೇತ್ ಹತ್ರ ಮಾತಾಡ್ಬೇಕು ಅಂತ ಹತ್ಕೊಂಡ್ ಬಂದ್ಬಿಟ್ಲು. ನನಗ್ ಗಾಬರಿ ಆಯ್ತು, ಅದಕ್ಕೆ ಬಂದೆ. ಅಯ್ಯೋ, ನೀವ್ ಸುಳ್ಳು ಬೇರೆ ಹೇಳ್ತೀರಾ, ತಪ್ಪನ್ನ ಇನ್ನೊಬ್ರ ಮೇಲೆ ಬೇರೆ ಹಾಕ್ತೀರಾ. ಯಾಕ್ ಪುಟ್ಟ, ಯಾಕೆ ಅಳ್ತಿದ್ಯಾ? ಅದಕ್ಕೆ ನೀವ್ ಇವಳು ಕಣ್ಣೀರನ್ನ ಬೇಜಾರನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಡಿ. ಅದೆಲ್ಲ ಇವಳಿಗೆ ಉಸಿರಾಡ್ದಷ್ಟೇ ಕಾಮನ್. 2 ನಿಮಿಷ ಅಳ್ತಾಳೆ, 2 ನಿಮಿಷ ನಗ್ತಾಳೆ. ಅದು ಸ್ಟಾಪ್. ಕಂಪ್ಲೇಂಟ್ನ ಬಿಟ್ಟು ಬೇರೆ ಏನಿದ್ರು? ಏನಂದ್ರಿ? ಮೀರಾ ನನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳ? ಅಯ್ಯೋ ಅದಕ್ಕೆ ಯಾಕೆ ಹೇಳ್ತೀರಾ? ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡಿರೋದು 1 2? ನೀ ಇವಳಿಗೆ ಬಂದಿರೋ ಅನುಮಾನನ ಇವಳು ಹೇಳ್ಕೊಂಡಿದ್ದ, ಅದನ್ನ ಸಾಲ್ವ್ ಕೂಡ ಮಾಡ್ಕೊಂಡಿದ್ದಾಳೆ. ಸುಮ್ಮನೆ ಮೀರಿನ ಮೇಲೆ ಆರೋಪ ಮಾಡಬೇಡ. ಅದಕ್ಕೆ ಈ ನಮ್ಮ ಅಣ್ಣ ಇದ್ದಾನಲ್ಲ, ಇವಳು ಏನೇ ಮಾಡಿದ್ರು ಯಾವತ್ತೂ ತಪ್ಪು ಅಂತ ಒಪ್ಕೊಳ್ಳಲ್ಲ. ಆದ್ರೆ ಸತ್ಯನೇ ತಾನೆ. ಇವಳು ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡುದು. ಸೀರಿಯಸ್ ಕಂಪ್ಲೇಂಟ್ ಏನ್ ಗೊತ್ತಾ? ಅದಕ್ಕೆ ಅಮ್ಮನ ಕಾಲ್ಗೆ ಜನ ನಿಮಗ್ ಕೊಟ್ಟಿದ್ಲಂತಲ್ಲ, ನೀವ್ ಅದನ್ನ ಚೇರ್ ಮೇಲೆ ತೆಗ್ದು ಇಟ್ಟಿದ್ದನ್ನ ಇವಳು ನೋಡಿ ಮನೆಗ್ ಬಂದು ತಗದಿಮಿತ ಅಂತ ಕುಣ್ದಾಡ್ಬಿಟ್ಲು. ಅನಿ ಪ್ಲೀಸ್ ಕಣೋ, ಕಿಂಡಲ್ ಮಾಡ್ಬೇಡ. ನಾನ್ ಯಾವ ತಪ್ಪು ಮಾಡಿಲ್ಲ. ನಾನ್ ಹೇಳೋ ವಿಷಯನ ಕೇಳೋ. ನಾನ್ ಯಾವ ಕಂಪ್ಲೇಂಟು ಮಾಡ್ತಿಲ್ಲ. ನಾವ್ ಅನ್ಕೊಂಡಿರೋದೆಲ್ಲ ಸುಳ್ಳು, ಸತ್ಯನೇ ಬೇರೆ ಇದೆ.